ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ನಮ್ಮೂರ ಗ್ರಾಮ ದೇವಸ್ಥಾನ ನೋಡಿ. ಇದು ದುರ್ಗಾದೇವಿ ಅಂತ ಹೇಳಿ ಶಕ್ತಿ ದೇವಸ್ಥಾನ. ತುಂಬ ಪವರ್ಫುಲ್ ದೇವರು. ಇಲ್ಲಿ ತುಂಬ ಸತ್ಯ ಇದೆ. ಮೊದಲಿಂದ ನಾನು ಈ ದೇವಸ್ಥಾನದಲ್ಲಿ ತುಂಬಾ ನಡ್ಕೋತೀನಿ. ದೇವಿ ಅಂದರೆ ನನಗೆ ತುಂಬ ಭಕ್ತಿ, ಶ್ರದ್ಧೆ, ಭಕ್ತಿ ಎಲ್ಲವೂ ಇದೆ. ಚಿಕ್ಕಂದಿನಿಂದ ನಾನು ತುಂಬ ಈ ದೇವರನ್ನು ನಂಬಿದ್ದೀನಿ. ಹಾಗೆ ನನ್ನ ಕಷ್ಟದಲ್ಲಿ ನನಗೆ ಕೈ ಹಿಡಿದು ನಡೆಸಿದ್ದಾಳೆ ದೇವಿ. ಹೀಗಾಗಿ ನನಗೆ ದುರ್ಗಾದೇವಿ ಅಂದರೆ ತುಂಬಾ ಭಕ್ತಿ. ನನ್ನ ಇಷ್ಟ ದೇವತೆ ಕೂಡ ದುರ್ಗಾದೇವಿ. ನೋಡಿ, ಈ ಥರ ಇದೆ ನೋಡಿ ದೇವಿ ದೇವಸ್ಥಾನ. ನಿಮಗೆ ಹೇಗನ್ನಿಸ್ತು ಈ ದೇವಸ್ಥಾನ? ಕಮೆಂಟ್ ಮಾಡಿ. ನವರಾತ್ರಿಯಂದು ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೆಯುತ್ತೆ. ತುಂಬ ವಿಜೃಂಭಣೆಯಿಂದ ಪೂಜೆ ನಡೆಯುತ್ತೆ ನವರಾತ್ರಿಯಂದು. ಡೈಲಿ ಒಬ್ಬೊಬ್ಬರು ಮನೆಯಿಂದ ಪೂಜೆ ಇರುತ್ತೆ. ನವರಾತ್ರಿಯ 15 ದಿವಸನೂ ಇರುತ್ತೆ. ಆಮೇಲೆ 1 ತಿಂಗಳವರೆಗೂ ಇಲ್ಲಿ ಒಬ್ಬೊಬ್ಬರ ಮನೆಯಿಂದ ಒಂದೊಂದು ದಿನ ಪೂಜೆ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ನವರಾತ್ರಿಯಂದು. ಇದು ನೋಡಿ, ನಾಗದೇವರು, ಹಾಗೆ ಮಾಸ್ತಿ ಚೌಡಮ್ಮ, ಚೌಡೇಶ್ವರಿ ದೇವಿ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ. ಹಾಗೆ ಈ ಕಡೆ ಗಣೇಶನು ಸ್ಥಾಪನೆ ಮಾಡಿದ್ದಾರೆ ನೋಡಿ. ಈ ಕಡೆ ಗಣೇಶ ದೇವರನ್ನು ಸ್ಥಾಪನೆ ಮಾಡಿದ್ದಾರೆ ನೋಡಿ. ಈ ಥರ ಇದೆ ನೋಡಿ ದೇವಸ್ಥಾನ ಎಲ್ಲ. ಆವಾಗ ತುಂಬಾ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತವೆ ನೋಡಿ. ಈ ಥರ ಇದೆ. ಇದು ನಮ್ಮ ಮನೆಯ ಬಾವಿ ನೋಡಿ. ಇದು ಈ ಥರ ಇದೆ ನೋಡಿ ಬಾವಿ. ಈಗ ಬೇಸಿಗೆಗಾಲ, ಸ್ವಲ್ಪ ನೀರು ಕೆಳಗಡೆ ಇದೆ. ಮಳೆ ಚಾಲು ಆಯ್ತಂದರೆ ಫುಲ್ಲು ತುಂಬಿರುತ್ತೆ ಬಾವಿಯೆಲ್ಲ. ನಾವು ಕೈಯಿಂದನೇ ನೀರು ತೆಗಿಬೋದು, ಅಷ್ಟು ತುಂಬಿರುತ್ತೆ ನೀರು. ಈಗ ಬೇಸಿಗೆಗಾಲ ಅಂತ ಕಡಿಮೆ ಆಗಿದೆ. ಮಳೆಗಾಲ ಈಗ ತಾನೇ ಶುರುವಾಗಿದೆ. ಇನ್ನು ನೀರು ಮೇಲಕ್ಕೆ ಬಂದಿಲ್ಲ. ಫುಲ್ ಮಳೆ ಆಯಿತು. ಜೂನ್ ಆಗಸ್ಟ್ ಅಂದರೆ ಎಲ್ಲ ಫುಲ್ ಬಾವಿ ತುಂಬಿಬಿಡುತ್ತೆ. ಬಾವಿ ಮಾತ್ರ ಯಾವುದೇ ಕಾರಣಕ್ಕೂ ಎಷ್ಟೇ ಬೇಸಿಗೆಗಾಲ ಬಂದರೂ ಈ ಬಾವಿ ಸ್ವಲ್ಪನೂ ಒಣಗಿಲ್ಲ. 1 ವರ್ಷ ಕೂಡ ನೀರು ಇಲ್ಲ ಅನ್ನೋದೇ ಇಲ್ಲ. ನೀರು ಯಾವಾಗಲೂ ಇರುತ್ತೆ ಈ ಬಾವಿಲಿ. ಇವತ್ತು ನೋಡಿ, ನಾನು ಕಸಬರಿಗೆ ಎಲ್ಲ ಹಾಳಾಗಿತ್ತು. ಇಲ್ಲಿ ನಮ್ಮ ತಾಯಿ ಒಬ್ಬರೇ ಇರೋದು. ಆಮೇಲೆ ಒಂದು 2-3 ಮನೆ ಇದೆ. ಈ ಕಡೆ ಒಂದು ನಮ್ಮ ತಂಗಿ ಮನೆ ಇದೆ. ಈ ಕಡೆ ನಮ್ಮ ಚಿಕ್ಕಮ್ಮ ಕೂಡ ಇರ್ತಾರೆ. ಇಲ್ಲಿ 3 ಮನೆಗಳಿವೆ. ನಮ್ಮ ಒಂದು ಮನೆಯಲ್ಲಿ, ಸಣ್ಣ ಮನೆಯಲ್ಲಿ ನಮ್ಮ ತಾಯಿ ಇಲ್ಲೇ ಇದ್ದಾರೆ. ಹೀಗಾಗಿ ನಾನು ಆವಾಗ ಬಂದು ಅವರಿಗೆಲ್ಲ ರೆಡಿ ಮಾಡಿಕೊಟ್ಟು ಎಲ್ಲ ಹೋಗ್ತೀನಿ. ವಯಸ್ಸಾಗಿದೆ ಅವರಿಗೆ, 79 ವಯಸ್ಸು. ಅಡುಗೆ ಎಲ್ಲ ಮಾಡಿ ಅವರೇ ಊಟ ಮಾಡ್ತಾರೆ. ನಾನು ಯಾವಾಗಲಾದರೂ ಬಂದು ಎಲ್ಲ ರೇಷನ್ ಎಲ್ಲ ತಂದು ಇಟ್ಟು ಮಾಡಿ, ಏನೇನು ಬೇಕೋ ಎಲ್ಲ ತಂದಿಟ್ಟು ಮಾಡಿ, ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಮಾಡಿಟ್ಟು ಸ್ವಲ್ಪ ದಿನ ಇದ್ದು ಹೋಗ್ತಾ ಇರ್ತೀನಿ ನಾನು. ಈಗ ನೋಡಿ, ಕಸಬರಿಗೆ ಎಲ್ಲ ಹಾಳಾಗಿತ್ತು ಅಂತ ಹೇಳಿ 2 ಕಸಬರಿಗೆ ಮಾಡೋಣ ಅಂತ ಹೇಳಿ 4 ತೆಂಗಿನ ಗರಿಯನ್ನು ತೆಗೆಸಿದ್ದೀನಿ. ಅದೆಲ್ಲ ಈಗ ತೆಂಗಿನ ಗರಿಯನ್ನು ಒಂದೊಂದಾಗಿ ಬಿಡಿಸ್ಕೋತಾ ಇದ್ದೀನಿ ನೋಡಿ. ಬಿಡಿಸ್ಕೊಂಡು ಆಮೇಲೆ ಇಳಿಗೆ ಮಣೆಯಲ್ಲಿ ಎಲ್ಲನೂ ಕ್ಲೀನ್ ಮಾಡಿ ಕಸಬರಿಗೆಯನ್ನು ಮಾಡಬೇಕು. ನಮ್ಮೂರಲ್ಲಿ ಏನೇ ಬೇಕಂದರೂ ನಮ್ಮ ತೋಟದ ಇದರಿಂದನೇ ಎಲ್ಲ ಮಾಡೋದು. ಒಲೆಗೆ ಬೇಕಂದ್ರೆ ನೀರು ಕಾಸೋದಕ್ಕೆ ಎಲ್ಲನೂ, ಕಟ್ಟಿಗೆ ಎಲ್ಲನೂ ಇಲ್ಲೇ ತೋಟದಲ್ಲೇ ಸಿಗತ್ತೆ. ಇಲ್ಲಿ ಹೊರಗಡೆ ಒಲೆ ಮಾಡಿ ಎಲ್ಲನೂ ನೀರು ಕಾಸ್ತಾರೆ, ಎಲ್ಲ ಮಾಡ್ಕೋತಾರೆ.
ಇಲ್ಲಿ ತೋಟದಲ್ಲಿ ಎಲ್ಲನೂ ಸಿಗತ್ತೆ ನೋಡಿ. ತೆಂಗಿನಕಾಯಿ ಚಿಪ್ಪಿಂದ ಹಿಡಿದು ತೆಂಗಿನಕಾಯಿ ಸುಲಿದಿದ್ದು ಎಲ್ಲನೂ ಇರುತ್ತೆ. ಅದರಿಂದನೇ ಎಲ್ಲರೂ ನೀರು ಕಾಸ್ತಾರೆ. ಗ್ಯಾಸ್ ಯೂಸ್ ಮಾಡೋದು ತುಂಬಾ ಕಡಿಮೆ ಇಲ್ಲಿ. ಅಡುಗೆಗಷ್ಟೇ ಗ್ಯಾಸ್ ಯೂಸ್ ಮಾಡ್ತಾರೆ. ಆಮೇಲೆ ಉಳಿದಿದ್ದೆಲ್ಲ ಇಲ್ಲಿ ಹೊರಗಡೆ ಎಲ್ಲ ನೀರು ಕಾಸ್ಕೋತಾರೆ. ಒಬ್ಬೊಬ್ಬರ ಮನೆಯಲ್ಲಿ ಹಂಡೆ ಎಲ್ಲ ಫಿಕ್ಸ್ ಮಾಡಿ ಅಲ್ಲಿ ಎಲ್ಲ ಕಟ್ಟಿರ್ತಾರೆ. ಅದರೊಳಗಡೆ ಒಲೆ ಹಚ್ಚಿ ನೀರನ್ನು ಕಾಯಿಸ್ತಾರೆ. ಆದರೆ ಆ ಥರ ಇಲ್ಲಿಲ್ಲ, ನಾವು ಹೊರಗಡೆನೇ ಕಾಯಿಸ್ತೀವಿ ನೀರು. ಆಮೇಲೆ ತುಂಬಾ ತೋಟದ ಕೆಲಸನೇ ತುಂಬ ಬೇಕಾದಷ್ಟಿರುತ್ತೆ ಕೆಲಸಗಳು. ಈಗ ನೋಡಿ ಇದೆಲ್ಲ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿದ್ರಾಯ್ತು ಅಂತ ಹೇಳಿ ಮಾಡ್ತಾ ಇದ್ದೀನಿ ನೋಡಿ. ತುಂಬ ಸೆಕೆನೂ ತುಂಬಾ ಇರುತ್ತೆ ಇಲ್ಲಿ. ಮಳೆ ಬೀಳ್ತಾ ಇದ್ದರೂ ಕೂಡ ಸೆಕೆ ಇರುತ್ತೆ. ಅಷ್ಟು ಸೆಕೆ ಊರಿದು. ಕರಾವಳಿ ಸೈಡ್ ಅಂದ್ರೇ ಹಾಗೆ ತುಂಬಾ ಸೆಕೆ ಇರುತ್ತೆ. ಸಮುದ್ರ ಎಲ್ಲೆಲ್ಲಿ ಇರುತ್ತೋ ಅಲ್ಲಲ್ಲಿ ಸೆಕೆ ತುಂಬ ವಿಪರೀತ ಸೆಕೆ ಇರುತ್ತೆ. ತಡ್ಕೊಳ್ಳಿಕ್ಕೆ ಆಗಲ್ಲ. ನಾವು ಹಾಕ್ಕೊಂಡಿರುವ ಬಟ್ಟೆ ಎಲ್ಲ ನೆಂದು ಬಿಡುತ್ತೆ, ಅಷ್ಟು ಸೆಕೆ ಬರುತ್ತೆ ನೋಡಿ. ದಿನಕ್ಕೆ 1-2 ಸಲ ಸ್ನಾನ ಮಾಡಿದರೂ ಕಡಿಮೆ ಇಲ್ಲಿ. ಅಲ್ಲೇ ತಣ್ಣೀರಲ್ಲೇ ಸ್ನಾನ ಮಾಡಿದರೂ ಮತ್ತು ಉರಿ ಅಂತ ಸೆಕೆ ಇರುತ್ತೆ, ಅಷ್ಟು ಸೆಕೆ ಇಲ್ಲಿ. ಈ ಬೇಸಿಗೆಗಾಲದಲ್ಲಂತೂ ನಾನಂತೂ ನೀರೇ ಕಾಯಿಸೋದಿಲ್ಲ ಇಲ್ಲಿ, ಹಾಗೆ ತಣ್ಣೀರೇ ಸ್ನಾನ ಮಾಡ್ತೀನಿ. ಈ ಥರ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ. ತೆಂಗಿನ ಗರಿ ಎಲ್ಲ ಈಗ ಇಳಿಗೆ ಮನೆ ತೊಗೊಂಡು ಅದ್ರ ಮೇಲೆ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ, ಯಾವ ಥರ ಮಾಡ್ತೀನಿ ಅಂತ ನೋಡಿ. ಇಲ್ಲಿ ಎಲ್ಲರೂ ಕೂಡ ಮನೆಯಲ್ಲೇ ಕಸಬರಗಿಗಳನ್ನು ಮಾಡ್ತಾರೆ. ಹೊರಗಡೆ ಕೊಂಡು ತರೋದು ತುಂಬಾ ಕಡಿಮೆ ಅಂತ. ಅವರಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಹೊರಗಡೆ ತೊಗೊಂಬರ್ತಾರೆ ಅಷ್ಟೇ. ಎಲ್ಲರೂ ಮನೆಯಲ್ಲೇ ಮಾಡ್ಕೋತಾರೆ. ಆಮೇಲೆ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗಲೆಲ್ಲ ತೆಂಗಿನ ಗರಿಯನ್ನು ಹೆಣೆದು ಮನೆಗೆಲ್ಲ ಯೂಸ್ ಮಾಡ್ತಾಯಿದ್ವಿ. ಈಗ ಯಾರೂ ಮಾಡಲ್ಲ, ತುಂಬ ಅಪರೂಪ ಅದೆಲ್ಲ ಮಾಡೋದು. ಈಗಿನವ್ರಿಗೆ ಟೈಮೇ ಸಿಗೋದಿಲ್ಲ. ಜಾಬು ಅದು ಇದು ಅಂತ ಬೇರೆ ಬೇರೆ ಕೆಲಸದಲ್ಲಿ ಇರ್ತಾರೆ. ಈಗಿನವರಿಗೆ ಅಷ್ಟು ಸಮಯನೂ ಇರೋದಿಲ್ಲ. ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ತುಂಬಾ ತೆಂಗಿನ ಗರಿ ಎಲ್ಲ ತುಂಬ ನಾನು ಹೆಣೆದಿದ್ದೀನಿ. ಈಗೆಲ್ಲ ಮಾಡೋದಿಲ್ಲ. ಈಗೆಲ್ಲ ಸೀಟ್ ಹಾಕ್ಕೊಂಡ್ಬಿಡ್ತಾರೆ. ಏನೇ ಬೇಕಂದ್ರೂ ಸೀಟ್ ಹಾಕ್ಕೋತಾರೆ. ಈಗ ತೆಂಗಿನ ಗರಿ ಯೂಸ್ ಮಾಡೋದು, ಮನೆ ಕಟ್ಟೋದು ಕಡಿಮೆ, ತುಂಬಾ ಕಡಿಮೆ ಅಂತ ಅನ್ನೋಕ್ಕೆ ಮಾಡೋದೇ ಇಲ್ಲ. ಅಪರೂಪ, ಅಷ್ಟು ಅಪರೂಪ ಆಗಿಬಿಟ್ಟಿದೆ ಈಗ ತೆಂಗಿನ ಗರಿ ಎಲ್ಲ ಹೆಣೆಯೋದು. ಕಸಬರಗಿ ಒಂದು ಮಾಡ್ಕೋತಾರೆ, ಅದನ್ನು ಮಾಡಲೇಬೇಕು. ಕಸಬರಗಿ ಬೇಕೇ ಬೇಕಲ್ವ ಮನೆಗೆ. ಹೀಗಾಗಿ ಕಸಬರಗಿ ಅಂತೂ ಮಾಡ್ಕೋತಾರೆ. ಅದಕ್ಕೆ 2 ಕಸಬರಗಿ ಮಾಡೋಣ ಅಂತ 4 ತೆಂಗಿನ ಗರಿ ತೆಗೆದಿದ್ದೀನಿ. 2 ಗರಿಗೆ 1 ಕಸಬರಗಿ ಆಗುತ್ತೆ. 4 ತೆಂಗಿನ ಗರಿ ತೆಗೆದು ಎಲ್ಲ ಇಟ್ಕೊಂಡಿದ್ದೀನಿ. ಈಗ ಎಲ್ಲನೂ ಮುಗಿಸ್ಕೊಂಡು ಹೇಳಬೇಕು ನೋಡಿ. ಎಲ್ಲ ಮುಗಿಸ್ಕೊಂಡು ಹೇಳಬೇಕು. ಈಗ ಬೆಳಿಗ್ಗೆ ಅಷ್ಟು ತೆಗೆದು ಇಟ್ಕೊಂಡಿದ್ದೆ. ಈಗ ಸಂಜೆ ಟೈಮ್ ಅಂತೇಳಿ, ಸಂಜೆ ಅಂದರೂ 5 ಗಂಟೆ ಆಗಿದೆ. ಸೂರ್ಯ ಇನ್ನೂ ಮೇಲ್ಗಡೆ ಕಾಣ್ತಾ ಇದ್ದಾನೆ ನೋಡಿ, ಸೂರ್ಯನ ಬೆಳಕು. ಎಲ್ಲ ಮುಗಿಸ್ಕೊಂಡು ಒಂದು 6-7 ಗಂಟೆ ಆಗುತ್ತೆ ಮುಗಿಸೋದ್ರೊಳಗೆ. ಅಷ್ಟು ಮುಗಿಸ್ಕೊಂಡು ಆಮೇಲೆ ಹೇಗನ್ನಿಸ್ತು ನಿಮಗೆ ನಮ್ಮ ಊರಿನ ಈ ವಾತಾವರಣ, ಈ ಕೆಲಸ ಎಲ್ಲ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಸಪೋರ್ಟ್ ಮಾಡಿ. ನಮ್ಮ ಊರಿನ ನೇಚರ್ ಜೊತೆ ಈ ಥರ ಎಲ್ಲ ಕೆಲಸಗಳು ಇರುತ್ತೆ ನೋಡಿ. ನನಗಿದೆಲ್ಲ ಮಾಡೋದಂದರೆ ತುಂಬಾ ಇಷ್ಟ ಆಗುತ್ತೆ. ನಾವು ಚಿಕ್ಕವರಿಂದ ಇದೆಲ್ಲ ಮಾಡಿಕೊಂಡೇ ಬೆಳೆದಿದ್ದೀವಲ್ವ. ಹೀಗಾಗಿ ಈ ಕಡೆ ಬಂದಾಗ ಎಲ್ಲ ಈ ಕೆಲಸ ಎಲ್ಲ ಮಾಡ್ತಾ ಇರ್ತೀನಿ ನಾನು. ತೋಟ ಎಲ್ಲ ಕ್ಲೀನ್ ಮಾಡೋದು ಎಲ್ಲ ಈ ಥರ ಎಲ್ಲ ಮಾಡ್ತಾ ಇರ್ತೀನಿ. ನನಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಎಲ್ಲ ಮಾಡೋದಂದರೆ. ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ನಿಮಗೆ ಈ ಥರ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ಹಾಕ್ತೀನಿ ನಾನು ವಿಡಿಯೋವನ್ನು.
ಈಗ ನೋಡಿ ಎಷ್ಟಿದೆ ನೋಡಿ, ಇದು ತೆಂಗಿನ ಗರಿ ಒಂದೊಂದಾಗಿ ಎಲ್ಲನೂ ನಾವು ಕ್ಲೀನ್ ಮಾಡ್ಕೊತ ಬರಬೇಕು ನೋಡಿ. ಈ ಥರ ನೋಡಿ ತುಂಬ ಟೈಮ್ ಹಿಡಿಯುತ್ತೆ ಇಷ್ಟು ಮಾಡಬೇಕಂದ್ರೆ. ಕನಿಷ್ಠ ಒಂದು 2 ತಾಸು ಬೇಕೇ ಬೇಕು. ಇಷ್ಟೆಲ್ಲ 4 ಗರಿ ಎಲ್ಲ ಕ್ಲೀನ್ ಮಾಡಿ ಮುಗಿಸೋದ್ರೊಳಗೆ ಒಂದು 2 ತಾಸಾದರೂ ಬೇಕೇ ಬೇಕು. ತುಂಬ ಚೆನ್ನಾಗಿರುತ್ತೆ ಕಸಬರ್ಗಿ ಮಾತ್ರ. ನಾವೇ ಮಾಡಿದ್ದು, ಸ್ವಂತ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ ಕಸಬರ್ಗಿ ಎಲ್ಲ. ಅದು ಮಾರೋಕ್ಕೆ ಸಿಗೋದು ತುಂಬ ಉದ್ದ ಇರುತ್ತೆ. ಇದು ಸಣ್ಣ ಸಣ್ಣಾಗಿ ಚೆನ್ನಾಗಿರುತ್ತೆ ಕಸಬರ್ಗಿ ನೋಡಿ. ಈ ಥರ ಆಯಿತು ನೋಡಿ. ಇನ್ನೂ ಅದು ಗಟ್ಟಿಯಾಗಿ ಕಟ್ಟಿಲ್ಲ ನಾನು, ಹಾಗೆ ಸುತ್ತಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಬಂದಿದೆ ಕಸಬರ್ಗಿ ನೋಡಿ. 2 ಗರಿ ಹಾಕಿ ಇದು ಒಂದಾಯಿತು, ಇನ್ನೊಂದು ಮಾಡಬೇಕು ನೋಡಿ. ಈ ಥರ ಬಂದುಬಿಡುತ್ತೆ. ಕಸ ಎಲ್ಲ ಹೊಡೆಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲರೂ ಈ ಥರನೇ ಯೂಸ್ ಮಾಡ್ತಾರೆ ಜಾಸ್ತಿಯಾಗಿ. ಒಳಗಡೆ ಬೇಕಾದರೆ ಒಂದು ರೆಡಿಮೇಡ್ ಕಸಬರ್ಗಿ ತೊಗೊಂಬರ್ತಾರೆ ಬೇಕಂದವರು, ಇಲ್ಲಾಂದರೆ ಇದರಲ್ಲೇ ಮಾಡ್ತಾರೆ. ಈ ಥರ ಬಂದಿದೆ ನೋಡಿ. ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ. ಈ ಥರ ಬಂದಿದೆ. ಮನೆ ಒಳಗಡೆ ನೋಡಿ, ಇದು ಕಿಟಕಿ ಹತ್ರ ನಾನು ಅಲ್ಲೇ ಸ್ವಲ್ಪ ಮಲ್ಕೊಂಡಿದ್ದೆ. ಅಲ್ಲೇ ಸೂರ್ಯನ ಬೆಳಕು ಬರ್ತಾ ಇತ್ತು. ವಿಡಿಯೋ ಮಾಡೋಣ ಅಂತ ಸ್ವಲ್ಪ ವಿಡಿಯೋ ಮಾಡಿದೆ ನೋಡಿ. ಯಾವ ಥರ ಕಾಣ್ತಾ ಇದ್ದಾನೆ ಸೂರ್ಯ. ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ನೋಡಿ. ನೇಚರ್ ಜೊತೆ ನಾನು ಮಾಡಿರುವ ವಿಡಿಯೋ ಹೇಗೆ ಅನ್ನಿಸ್ತು ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಎಲ್ಲರೂ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.